ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮ್ಯಾಂಗೋ ಲಸ್ಸಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಕೂಡ ತುಂಬಾ ಸಿಂಪಲ್ ಆಗಿರೋ ವಿಧಾನದಲ್ಲಿ ಕೆಫೆ ಸ್ಟೈಲ್ನಲ್ಲಿ ಥಿಕ್ಕಾಗಿ ಕ್ರೀಮಿಯಾಗಿ ಬಹಳ ಟೇಸ್ಟಿ ಆಗಿರೋವಂಥ ಮ್ಯಾಂಗೋ ಲಸ್ಸಿನ ಮಾಡೋದಕ್ಕೆ ಕೇವಲ 5 ನಿಮಿಷ ಟೈಮ್ ಇದ್ದರೆ ಸಾಕು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ನಮ್ಮ ಮನೇಲಂತೂ ಎಲ್ಲರಿಗೂ ಇದು ತುಂಬಾ ಫೇವ್ರೇಟ್. ನಾನಂತೂ ಊಟ ಆದಮೇಲೆ ಕೇವಲ 5 ನಿಮಿಷದಲ್ಲಿ ಮಾಡಿಬಿಡ್ತೀನಿ ಈ ಲಸ್ಸಿ ಮಾಡೋದಕ್ಕೆ ಮೊದಲು ಒಂದು ಜ್ಯೂಸರ್ ಜಾರು, ಮಿಕ್ಸರ್ ಜಾರ್ ಯಾವುದಾದ್ರೂ ತೊಗೊಳ್ಳಿ. ನಾನಿವತ್ತು ಮನೆಯಲ್ಲೇ ಹೆಪ್ಪಾಕಿ ಮಾಡಿರೋಂಥ ಮೊಸರನ್ನ ತೊಗೊಳ್ತಿದ್ದೀನಿ. ನೀವು ಅಂಗಡಿಯಿಂದ ತಂದಿರೋ ಮೊಸರನ್ನಾದರೂ ಹಾಕ್ಕೊಳ್ಳಿ. ಅಂದಾಜು ಅರ್ಧ ಲೀಟರ್ನಷ್ಟು ಮೊಸರು ಬೇಕಾಗುತ್ತೆ. ಅರ್ಧ ಲೀಟರ್ ಮೊಸರಿಂದ 5ರಿಂದ 6 ಗ್ಲಾಸಷ್ಟು ನೀವು ಲಸ್ಸಿ ಮಾಡ್ಕೊಳ್ಬೋದು. ಈಗ ಮೊಸರು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಮಾವಿನ ಹಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಣ್ಣಾಗಿರೋಂಥದ್ದು ಸ್ವಲ್ಪ ಸಿಹಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. 2ರಿಂದ 3 ಯಾವುದಾದ್ರೂ ಮಾವಿನ ಹಣ್ಣು ತೊಗೊಳ್ಳಿ. ರಸಪುರಿ, ಬಾದಾಮಿ, ಮಲ್ಲಿಕಾ, ನಿಮ್ಗೆ ಯಾವುದು ಸಿಗುತ್ತೆ ಆ ಮಾವಿನ ಹಣ್ಣನ್ನು ನೀವು ಹಾಕ್ಕೊಳ್ಬೋದು. ಅದರದ್ದು ಎಲ್ಲ ಪಲ್ಪ್ನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಹಾಕ್ಕೊಳ್ಳಿ. ಮಾವಿನ ಹಣ್ಣು ಇದ್ದಷ್ಟು ತಿಕ್ಕಾಗಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಕೂಡ 3 ಮಾವಿನ ಹಣ್ಣು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಹಾಕ್ಕೊಳ್ಳಿ. ಮಾವಿನ ಹಣ್ಣನ್ನು ಹಾಕಿದ ನಂತರ ರುಚಿಗೆ ತಕ್ಕಂಗೆ ನೀವು ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಮಾವಿನ ಹಣ್ಣು ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಸಕ್ಕರೆ ಹೆಚ್ಚಿಗೆ ಬೇಕಾಗುತ್ತೆ. ನಾನು ಹಾಕಿದ್ದು ಸ್ವಲ್ಪ ಮೀಡಿಯಮ್ ಆಗಿತ್ತು, ಹಾಗಾಗಿ ಸಕ್ಕರೆಯನ್ನು ನಾನು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು. ಹಾಗೆಯೇ ಅರ್ಧ ಚಮಚದಷ್ಟು ಒಂದು 4-5 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಂದರೆ ಹಾಲಿನ ಕೆನೆ. ಮನೆಯಲ್ಲಿ ಹಾಲು ಕಾಯಿಸಿದಾಗ ಹಾಲಿನ ಕೆನೆ ಬಂದಿರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ತುಂಬ ಒಳ್ಳೆ ಕ್ರೀಮಿ ಟೇಸ್ಟ್ ಬರುತ್ತೆ. ಇದಿಲ್ಲಾಂದರೆ ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ 2 ಕೂಡ ಸ್ಕಿಪ್ ಮಾಡ್ಕೊಳ್ಳಿ, ನಡೆಯುತ್ತೆ. ಈಗ ಎಲ್ಲವನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬಿಟ್ರೆ ನೋಡಿ ಎಷ್ಟು ತಿಕ್ಕಾಗಿರೋವಂಥ ಲಸ್ಸಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾಕೆಂದರೆ ಮೊಸರಲ್ಲಿ ಮಾಡಿರೋದ್ರಿಂದ ಇದು ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ತುಂಬಾ ಇಷ್ಟಪಟ್ಟು ಕುಡಿತಾರೆ ಮಕ್ಕಳಂತೂ. ನನ್ನ ಮಗನಿಗಂತೂ ತುಂಬಾ ಫೇವ್ರೇಟ್ ಇದು. ನಾನು ಅವನು ಆಟ ಆಡಿ ಕ್ರಿಕೆಟ್ ಆಡಿ ಬಂದಾಗ ಖಂಡಿತವಾಗ್ಲೂ ಈ ಲಸ್ಸಿಯನ್ನು ಅಂತೂ ಯಾವಾಗಲೂ ಮಾಡಿಕೊಡ್ತೀನಿ. ಅವ್ನು ತುಂಬ ಇಷ್ಟಪಟ್ಟು ಕೂಡ ಕುಡಿತಾನೆ. ನೋಡಿ ಎಷ್ಟು ತಿಕ್ಕಾಗಿದೆ. ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ತಿಕ್ಕಾಗಿದೆ ಅಂತ. ಇದ್ರ ಮೇಲ್ಗಡೆ ಗಾರ್ನಿಷ್ ಮಾಡೋದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಬಾದಾಮಿ ಮತ್ತು ಪಿಸ್ತಾನ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಸ್ವಲ್ಪ ಮ್ಯಾಂಗೋ ಪಲ್ಪ್ನ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಅದು ಕೂಡ ನೋಡೋದಕ್ಕೆ ಸೂಪರಾಗಿ ಕಾಣುತ್ತೆ. 100% ರೆಸ್ಟೋರೆಂಟ್ಗಳಲ್ಲಿ, ಕೆಫೆಗಳಲ್ಲಿ ಸಿಗೋ ಥರ ಮ್ಯಾಂಗೋ ಲಸ್ಸಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಅದು ಕೂಡ ಕೇವಲ 5 ನಿಮಿಷದಲ್ಲಿ. 5 ನಿಮಿಷಕ್ಕಿಂತ ಹೆಚ್ಚಿಗೆ ಟೈಮ್ ತಗೊಳ್ಳೋದೇ ಇಲ್ಲ. ನೀವು ಕೂಡ ಮಾಡಿ ನೋಡಿ. ಇದು ನಿಮಗೆ ಒಂದು ಚಾಲೆಂಜ್ ಅಂತ ಬೇಕಾದರೂ ತಗೊಳ್ಬೋದು. ಮಾಡಿ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ, ಹೌದು 5 ನಿಮಿಷದಲ್ಲಿ ಆಯಿತು ಮತ್ತು ತುಂಬಾ ರುಚಿಯಾಗಿತ್ತು ಅಂತ. ನಿಮಗೂ ಕೂಡ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.